ಡೇ ಕೇರ್ ಸೆಂಟರ್ಗಳಲ್ಲಿ ಮಕ್ಕಳಿಗೆ ಹಿಂಸೆ ಪ್ರಕರಣ. ಡೇ ಕೇರ್ ಆಡಳಿತ ಮಂಡಳಿ ವಿರುದ್ಧ ನೋಟಿಸ್ ಜಾರಿ. ಹಿಂಸೆ ವಿಡಿಯೋ ಇದ್ರೂ ಕೂಡ ಆಡಳಿತ ಮಂಡಳಿ ಡೋಂಟ್ ಕೇರ್ ಅಂತ ಹೇಳಿ ಸೈಲೆಂಟ್ ಆಗಿದೆ. ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳಿಗೆ ಹಿಂಸೆ ಪ್ರಕರಣ. ಡೇ ಕೇರ್ ಆಡಳಿತ ಮಂಡಳಿ ವಿರುದ್ಧ ನೋಟಿಸ್ ಜಾರಿ. ಹಿಂಸೆ ವಿಡಿಯೋ ಇದ್ರೂ ಕೂಡ ಆಡಳಿತ ಮಂಡಳಿ ಸೈಲೆಂಟ್ ಆಗಿದೆ. ಪೊಲೀಸರ ತನಿಖೆಯ ವೇಳೆ ಸುಜಾತ ಸ್ಫೋಟಕ ಮಾಹಿತಿ ವಿಡಿಯೋ ವೈರಲ್ ರೆಕಾರ್ಡ್ ಆಗಿರುವಂಥದ್ದು. ರೆಕಾರ್ಡ್ ಮಾಡಿದ್ದು ಮೊದಲೇ ಗೊತ್ತಿತ್ತು, ಹಿಂಸೆ ಕೊಡೋದು ಗೊತ್ತಿದ್ರೂ ಕೂಡ ಸುಮ್ಮನಾಗಿದ್ದು ಯಾಕೆ? ಈ ಬಗ್ಗೆ ತನಿಖೆಗೆ ಮುಂದಾಗಿರುವಂತಹ HAL ಪೊಲೀಸರು ಡೇ ಕೇರ್ ಹಾಗೂ ಕ್ಯಾಬ್ ಜೆಮಿನಿ ಈ ಒಂದು ಕಂಪನಿಗೆ ನೋಟಿಸ್ ಕೂಡ ನೀಡಲಾಗಿರುವಂಥದ್ದು. ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ಮಕ್ಕಳಿಗೆ ಡೇ ಕೇರ್ ಎನ್ನುವಂತಹ ಒಂದು ರೀತಿಯಲ್ಲಿ ಹೇಳ್ಕೊಂಡು ಅವ್ರಿಗೆ ಹಿಂಸೆ ಕೊಡೋದಿದೆಯಲ್ಲ, ಅದರಷ್ಟು ಅಮಾನವೀಯ ಘಟನೆ ಯಾವುದೂ ಇಲ್ಲ. ನಿಮ್ಮ ಹತ್ರ ನೋಡ್ಕೊಳಕ್ಕೆ ತಾಕತ್ತಿಲ್ಲ ಅನ್ನೋದಾದ್ರೆ, ನಂಗೆ ದುಡ್ಡಿಗೋಸ್ಕರನೇ ನಾವಿರೋದು, ನಮ್ಗೆ ನೋಡ್ಕೊಳಕ್ಕೆ ತಾಕತ್ತಿಲ್ಲ ಅಂತ, ನಮ್ಗೆ ಮಾನವೀಯತೆ ಇಲ್ಲ ಅಂತ ಘೋಷಿಸ್ಕೊಂಬಿಡಿ ಅತ್ಲಾಗೆ. ಮಕ್ಕಳನ್ನ ಯಾಕೆ ಹಿಂಸೆ ಮಾಡ್ತೀರಾ? ರೆಕಾರ್ಡ್ ಇದ್ರೂ ಕೂಡ ನಾಟಕ ಯಾಕೆ ಮಾಡ್ತೀರಾ ಅಲ್ವಾ? ಮೊದಲೇ ಗೊತ್ತಿತ್ತು ತಾನೇ ನಿಮಗೆ? ಮೊದಲೇ ಗೊತ್ತಿತ್ತಲ್ವಾ? ವಿಡಿಯೋ ರೆಕಾರ್ಡ್ ಮಾಡಿದ್ದು ಗೊತ್ತಿದ್ರೂ ಕೂಡ ಮಕ್ಕಳಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ? ಡೇ ಕೇರ್ ಸೆಂಟರ್ಗಳಲ್ಲಿ ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟಿರುವಂತಹ ಪ್ರಕರಣ ಇದು. ಡೇ ಕೇರ್ ಆಡಳಿತ ಮಂಡಳಿಯ ವಿರುದ್ಧ ನೋಟಿಸ್ ಜಾರಿ ಮಾಡಲಾಗಿದೆ. ಹಿಂಸೆ ವಿಡಿಯೋ ಇದ್ರೂ ಕೂಡ ಆಡಳಿತ ಮಂಡಳಿ ಸೈಲೆಂಟ್ ಆಗಿದ್ಯಾಕೆ? ಹಿಂಸೆ ವಿಡಿಯೋ ಇತ್ತು ಅಂತ ಗೊತ್ತಿದ್ರೂ ಯಾಕೆ ಸೈಲೆಂಟ್ ಆಗಿದ್ದಾರೆ? ಕಂಡೋರ್ ಮನೆ ಮಕ್ಕಳು ಅಂತನಾ? ನಿಮ್ಮನೆ ಅವ್ರು ಯಾರನ್ನೂ ಕೂರಿಸ್ಕೊಳ್ಳಲ್ವಲ್ಲ ಅಲ್ಲಿ? ಪೊಲೀಸರ ತನಿಖೆ ವೇಳೆ ಸುಜಾತ ಸ್ಫೋಟಕ ಮಾಹಿತಿ ಹೊರಗೆ ಬಿದ್ದಿತ್ತು. ವಿಡಿಯೋ ರೆಕಾರ್ಡ್ ಮಾಡಿರುವುದು ಮೊದಲೇ ಗೊತ್ತಿತ್ತು ಅನ್ನುವಂತಹ ವಿಚಾರಗಳು ಗೊತ್ತಿದೆ. ಹಿಂಸೆ ನೀಡ್ತಾ ಇರೋದು ಗೊತ್ತಿದ್ರೂ ಕೂಡ ಆಡಳಿತ ಮಂಡಳಿ ಸುಮ್ಮನೆ ಇದ್ದಿದ್ದು ಯಾಕೆ? ಅಂದರೆ ಇದೆಲ್ಲ ಕಾಮನ್ ಅವ್ರ ಪ್ರಕಾರ ಡೇ ಕೇರಲ್ಲಿ. ಈ ಬಗ್ಗೆ ತನಿಖೆಗೆ ಮುಂದಾಗಿರುವಂತಹ HAL ಪೊಲೀಸರು ಡೇ ಕೇರ್ ಹಾಗೂ ಕ್ಯಾಬ್ ಜೆಮಿನಿ ಕಂಪನಿಗೆ ನೋಟಿಸ್ ಅನ್ನ ನೀಡಿದೆ. ಇನ್ನು ವಿಚಾರಣೆಗೆ ಹಾಜರಾಗಲಿಕ್ಕೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.